ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿಕ್ ಕನ್ನಡ ವ್ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವೆಲ್ಲ ಇವತ್ತು ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೀವಿ. ಅಕ್ಕ ಅಮೇರಿಕೆಯಿಂದ ಬಂದಾಗಲಿಂದ ನಾವು ಎಲ್ಲೂ ಔಟಿಂಗ್ ಹೋಗಿದ್ದಿಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಿ, ಅವ್ರ ಅತ್ತೆ ಹತ್ರನೇ ಇದ್ದಾಳೆ ನಮ್ಮ ಸಾನ್ವಿ, ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಇವಾಗ ನಾವು ಬೆಳಗ್ಗೆ 7:15ಗೆ ಬಿಟ್ಟಿದ್ದೀವಿ. ನಾವು ಒನ್ ಡೇ ಟ್ರಿಪ್ ಹೋಗ್ತಿರೋದು ಹಗಡಿ ತೋಟಕ್ಕೆ. ಹಾಗೆ ಹೋಗ್ತಾ ದಾರಿಲಿ ಅಪ್ಪ ಮತ್ತು ನಮ್ಮ ರಿಲೇಷನ್ಸ್ ಇನ್ನೂ ಬರ್ತಾ ಇದ್ದಾರೆ, ಅವ್ರನ್ನೂ ಹತ್ತಿಸ್ಕೊಂಡು ಹೋಗ್ತೀವಿ. ಹಾಗೆ ದಾರಿಲಿ ಅದೇ ಹೈವೇಲೇ ಕಂಟಿನ್ಯೂ ಆಗಿ ಗ್ಲಾಸ್ ಹೌಸ್ ಬರುತ್ತೆ ದಾವಣಗೆರೆದು. ಹಾಗಾಗಿ ಗ್ಲಾಸ್ ಹೌಸ್ನ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಅಪ್ಪ ಬಂದರು, ಇವಾಗ ಹತ್ತಿಸ್ಕೊಳ್ತಾ ಇದ್ದೀವಿ. ಅಲ್ಲಿ ಕರ್ಕೊಂಡು ಈಗ ನಾವು ಗ್ಲಾಸ್ ಹೌಸಿಗೆ ಹೋಗ್ತಾಣ. ನೀವು ನಮ್ಮ ಜೊತೆಗೆ ಬನ್ನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಈಗ ಗ್ಲಾಸ್ ಹೌಸ್ ನೋಡೋಕ್ಕೆ ಬಂದಿದ್ದೀವಿ. ನೋಡಿ, ಇದೇ ದಾವಣಗೆರೆ ಗ್ಲಾಸ್ ಹೌಸ್. ತುಂಬ ಚೆನ್ನಾಗಿದೆ. ಇಲ್ಲಿ ಮುಟ್ಟಿದರೆ ಮುನಿ ಸೊಪ್ಪು ಇತ್ತು, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರಿಕೊಂಡು. ಮುಟ್ಟಿದರೆ ಮುನಿ ಸೊಪ್ಪು, ಕೈಯಲ್ಲಿ ಮುಟ್ಟಿದರೆ ಸಾಕು ಅದು ಮುನಿಸ್ಕೊಳ್ಳುತ್ತೆ ಅನ್ನೋ ರೀತಿ. ಅದಕ್ಕೆ ಆ ಸೊಪ್ಪಿನ ಹೆಸರು ಅದನ್ನು ಹೇಳ್ತಾರೆ. ನನಗೆ ಗೊತ್ತಿರೋದು ಅದೇ ಒಂದು ಹೆಸರು. ನಿಮ್ಗೆ ಏನು ಹೆಸರು ಇದೆ ಗೊತ್ತಿದೆ ಅಂತನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಂತ ಕರಿತೀರಾ ಅಂತ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲೆಲ್ಲರೂ ಅದೇ ಕೆಲಸ ಮಾಡ್ತಾಯಿದ್ದೀವಿ. ಗ್ಲಾಸ್ ಹೌಸು ಕ್ಲೋಸ್ ಆಗಿ ಅಂದರೆ ಅವ್ರು ಇನ್ನೂ 10 ಗಂಟೆಗಂತೆ ತೆಗಿಯೋದು, ನಾವು ಬಂದಿರೋದು 7:15ಗೆ. ಹಾಗಾಗಿ ದಾವಣಗೆರೆಗೆ ಬಂದಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದರೆ ಹೇಗೆ? ದಾವಣಗೆರೆಯಲ್ಲಿ ಮೊದಲೇ ಬೆಣ್ಣೆ ದೋಸೆ ಫೇಮಸ್ಸು. ಹಾಗಾಗಿ ನಾವು ಇನ್ನೇನು ಟಿಫನ್ ಟೈಮ್ ಆಗಿರೋದ್ರಿಂದ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಹೋಗೋಣ ಅಂತ ಹೋಟೆಲಿಗೆ ಬಂದ್ವಿ. ಇಲ್ಲಿ ನೋಡಿ, ದಾವಣಗೆರೆ ಬೆಣ್ಣೆ ದೋಸೆನ ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಿಡಿಯೋ ಕ್ಲಿಪ್ಸ್ನ ತಗೊಂಡೆ. ತುಂಬ ಟೇಸ್ಟಿಯಾಗಿತ್ತು ದಾವಣಗೆರೆ ಬೆಣ್ಣೆ ದೋಸೆ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಟಿಫನ್ ಮುಗಿಸಿ ಇನ್ನು ಹಗಡಿ ತೋಟಕ್ಕೆ ಹೋಗೋ ಪ್ರಯಾಣ ಮುಗಿಸ್ಬೇಕು. ನನಗಂತೂ ತುಂಬ ಕ್ಯೂರಿಯಸ್ ಆಗಿದೆ. ಇಲ್ಲಿ ನೋಡಿ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಹಗಡಿ ತೋಟ ಬಂತು. ನಾವು ಫಸ್ಟ್ ಟೈಮೇ ಬರ್ತಾ ಇರೋದು. ನೋಡೋಣ ಇವತ್ತು ದಿನವೆಲ್ಲ ಹೇಗೆ ಎಲ್ಲ ಹೋಗುತ್ತೆ ಮತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ನಮ್ಮ ಜೊತೆಗೆ ನೀವು ಸಹ ಎಂಜಾಯ್ ಮಾಡಿ. ಬನ್ನಿ, ಹಗಡಿ ತೋಟದೊಳಗೆ ಹೋಗೋಣ. ಸಂಡೇ ಆಗಿರೋದ್ರಿಂದ ಇನ್ನೂ ಬರ್ತಾನೆ ಇದ್ದಾರೆ ಜನ. ಸಂಡೇ ಅಲ್ವಾ, ಎಲ್ಲ ಒನ್ ಡೇ ಟ್ರಿಪ್ಪಿಗೆ ಹತ್ತಿರ ಇರೋರೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ವೆಲ್ಕಮ್ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದರು ನಮ್ಮನ್ನು. ತುಂಬ ಇಷ್ಟ ಆಯಿತು ನನಗೆ. ಬೇಕಾದರೆ ಈ ಥರ ಕುದುರೆದು ಅದನ್ನು ಹಾಕ್ಕೊಂಡು ಆಟಾಡಿಸ್ಬೋದು. ಕುದುರೆ ಗೊಂಬೆನೂ ಅಲ್ಲಿಟ್ಟಿದ್ದಾರೆ. ಅಲ್ಲಿಂದ ನಾವು ಮುಂದಕ್ಕೆ ಬಂದ್ವಿ. ಅಲ್ಲಿ ಮುಂದೆ ನೋಡಿ, ಅವರೆಲ್ಲ ಈ ತೆಂಗಿನ ಗರಿಲಿ ಒಂಥರ ಪೇಟ ಥರ ಮಾಡಿದರು. ತುಂಬ ಇಷ್ಟ ಆಯಿತು ನನಗೆ. ಅದನ್ನೆಲ್ಲ ಎಲ್ಲರಿಗೂ ಹಾಕಿದ್ರು. ನೋಡಿ, ಇಲ್ಲಿ ಬಂದವರಿಗೆಲ್ಲನೂ ಕುಂಕುಮ ಇಟ್ಟು ಆರತಿ ಬೆಳಗ್ತಾರೆ. ತುಂಬ ಚೆನ್ನಾಗಿತ್ತು. ಒಂಥರ ಸಂಸ್ಕೃತಿನ ನಮಗೆ ಇನ್ನೂ ಒಂದು ಸರಿ ತಿಳಿಸ್ತಾ ಹಾಗೆ, ಬರ್ತಿರೋ ಸಂಸ್ಕೃತಿನ ನಾವು ಕಲಿತೋ ಹಾಗೆ ಇರುತ್ತೆ. ಬಂದವ್ರಿಗೆಲ್ಲನ ಈ ರೀತಿ ಕುಂಕುಮ ಇಟ್ಟು ಆರತಿ ಬೆಳಗ್ತಾ ಹೋದರು. ನೋಡಿ, ಹೇಳಿದ್ನಲ್ವ ನಾನಾಗಲೇ, ಪೇಟ ಎಲ್ಲ ರೆಡಿ ಇತ್ತು ಅಲ್ಲಿ ಅಂತ. ಹಾಗಾಗಿ ಆ ಪೇಟನೆಲ್ಲ ಇವಾಗ ಹಾಕ್ಕೊಂಡು ಎಲ್ಲರೂ ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ.
ತಕ್ಷಣವೇ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಇದಾದಮೇಲೆ ಟಿಕೆಟ್ ತೊಗೊಂಡ್ಬಿಟ್ಟು ನಾವು ತೋಟದೊಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆದರ್ ಅಂತೂ ಇವತ್ತು ತುಂಬಾ ಚೆನ್ನಾಗಿದೆ. ಮಳೆ ಬೇರೆ ಬಂತು. ನಾವು ಹೋಗ್ಬೇಕಾದ್ರೇ ಸ್ಟಾರ್ಟ್ ಆಗಿಬಿಡ್ತು. ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನಾವು. ಆಮೇಲೆ ಒಳಗೆ ಹೊರಟ್ವಿ. ಟಿಕೆಟ್ ತಗೊಂಡಿದ್ದ ಆದಮೇಲೆ ಈ ಥರ ನಮಗೆ ಕೈಗೊಂದು ಬ್ಯಾಂಡ್ ಹಾಕ್ತಾರೆ. ನಮ್ಮ ಸಾನ್ವಿಗೆ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ, ಅದೇ ಥರನೇ ಎಲ್ರಿಗೂ ಸಹ ಹಾಕ್ತಾರೆ. ವೆಲ್ಕಮ್ ಡ್ರಿಂಕ್ಸ್ ಕುಡಿದು ಹಾಗೆ ಮುಂದೆ ಬಂದಮೇಲೆ ಇಲ್ಲೆಲ್ಲ ಫ್ರೂಟ್ಸ್ ಕೊಡ್ತಾಯಿದ್ರು. ಇಲ್ಲಿ ಕಲ್ಲಂಗಡಿ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ರೆಶ್ ಆಗಿ ಅಲ್ಲೇ ಕಟ್ ಮಾಡಿ ಕೊಡ್ತಾಯಿದ್ರು. ಎಲ್ಲರೂ ಫ್ರೂಟ್ಸ್ ತಿಂತಾ ಇದ್ದೀವಿ. బాగుందా? యమ్మీ యమ్మీ. ಆಡಿದ್ಮೇಲೆ ಇಲ್ಲಿ ನೋಡಿ ಕಬ್ಬಿನ ರಸನ ನಾವೇ ಈ ರೀತಿಯಾಗಿ ತೆಗೆದ್ಬಿಟ್ಟು ಕುಡಿಬೇಕು. ತುಂಬ ಚೆನ್ನಾಗಿತ್ತು. ಈ ಹಳೆ ಕಾಲದಲ್ಲಿ ಕಬ್ಬಿನ ರಸನ ಈ ರೀತಿ ತೆಗಿತಾ ಇದ್ರಂತೆ. ಹಾಗೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಮುಂದಕ್ಕೆ ಬಂದ್ವಿ. ಇಲ್ಲಿ ಟಿಫನ್ ಕೌಂಟರ್ಸು. ಟಿಫನ್ ಎಲ್ಲ ಇಲ್ಲಿ ಕುತ್ಕೊಂಡು ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. 2 ಕೌಂಟರ್ ಇದೆ ಟಿಫನ್ ಕೌಂಟರ್ಸು. ಇವತ್ತು ಟಿಫನ್ ಬಂದುಬಿಟ್ಟು ದೋಸೆ ಇದೆ, ದೋಸೆ ಚಟ್ನಿ. ತುಂಬ ಟೇಸ್ಟಿಯಾಗಿತ್ತು ದೋಸೆ ಚಟ್ನಿಯೂ ಸಹ. ಎಲ್ಲಿ ತಿಂದ್ಬಿಟ್ಟು ಮುಂದೆ ಹೋಗಬೇಕು. ಇಲ್ಲಿ ನೋಡಿ ಬಿಸಿ ಬಿಸಿ ದೋಸೆನ ಅಲ್ಲೇ ಹಾಕ್ಕೊಡ್ತಾ ಇದ್ದಾರೆ. ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ಇಲ್ಲೇ ಪಕ್ಕದಲ್ಲೇ ಟೀ ಕೊಡ್ತಾರೆ. ಇಲ್ಲಿ ನೋಡಿ ಒಳಗೆ ಕೂತ್ಕೊಂಡು ತಿನ್ನೋದಕ್ಕೂ ಸಹ ವ್ಯವಸ್ಥೆ ಇದೆ. ಇಲ್ಲಿ ಟೀ ಕೌಂಟರ್ಸು ಲೆಮನ್ ಟೀ ಕೊಡ್ತಾ ಇದ್ದಾರೆ ಇಲ್ಲಿ ಇವತ್ತು.
ಇದು ಸಹ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ನಾನು ಟೇಸ್ಟ್ ನೋಡೋಣ ಅಂತ ಸ್ವಲ್ಪನೇ ಹಾಕಿಸ್ಕೊಂಡೆ. ಇಲ್ಲೇ ಟಿಫನ್ ಕೌಂಟರ್ ಪಕ್ಕದಲ್ಲೇ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕೆಲ್ಲ, ಮಕ್ಕಳು ಆಡ್ತಾ ಇದ್ದಾರೆ. ಆನಂತರ ಈ ಥರ ಡ್ರೆಸ್ಸಸ್ ಎಲ್ಲ ಉತ್ತರ ಕರ್ನಾಟಕದ ಸ್ಟೈಲ್ ಡ್ರೆಸ್ಸಸ್ ಎಲ್ಲ ವೇರ್ ಮಾಡಿದ್ವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಎಲ್ರೂ. ಈಗ ಇಲ್ಲಿ ಬಳೆ ತೊಡಿಸ್ತಿದ್ದಾರೆ, ಮೆಹಂದಿನೂ ಹಾಕ್ತಾರೆ ಈ ಕಡೆ ಎಲ್ಲ. ಈಗ ಬಳೆ ತೊಡಿಸೋದಕ್ಕೆ ನೋಡಿ ಅವ್ರ ಶಾಸ್ತ್ರ ಪ್ರಕಾರನೇ ಬಳೆ ತೊಡಿಸ್ಬಿಟ್ಟು ನೀಟಾಗಿ ಕುಂಕುಮ ಇಡ್ತಾರೆ. ಈ ಕಡೆ ಎತ್ತಿನ ಗಾಡಿ ಮತ್ತು ಹಸುಗಳು ಎಲ್ಲ ಇತ್ತು. ಇವಾಗ ಎಲ್ಲರೂ ಫೋಟೋ ತೆಗೆಸ್ತಾ ಇದ್ದೀವಿ. ಸೋಮರಡ್ಯರ ಮಗಳ ಹುಚ್ಚಾರಡ್ಯರ ಸತಿಯವಳೆ ಮಲ್ಲಮ್ಮ ಹೇಮರಡ್ಯ ಸೊಸಿಯ ಹುಚ್ಚಾರಡ್ಯರ ಸತಿಯವಳೆ ಮಲ್ಲಮ್ಮ ಹೇಮರಡ್ಯರ ಸೊಸಿಯ ಮಲ್ಲಮ್ಮ ಉಡುವ ಸೀರೆ ಮಲ್ಲಿಗೆ ನಾಥವು ಮಲ್ಲಮ್ಮ ಉಡುವ ಸೀರೆ ಮಲ್ಲಿಗೆ ನಾಥವು ಇಲ್ಲಿ ನೋಡಿ ಜಾದೂ ಮಾಡ್ತಾ ಇದ್ದಾರೆ. 1 2 3 जाओ सर के नोट का कलर चेंज हो करा 1 2 3 वो रेड फूल ले जाओ. एक बार आप ही फूक रहे सर, ओपन करेंगे सर और अपना 100 नोट आप रखिए. ओपन कर दो, ले जाओ. 1 2 3 तो देखिए सर आपका 100 नोट आपको रिटर्न देखो हुआ. ಎಲ್ಲ ನೋಡ್ಕೊಂಬರೋ ಅಷ್ಟರಲ್ಲಿ ಊಟ ಟೈಮ್ ಆಗೋಯ್ತು. ಈಗ ಊಟ ಮುಗಿಸ್ಕೊಂಡ್ಬಿಟ್ಟು ಇನ್ನು ಮುಂದೆ ನೋಡೋದಿದೆ, ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಊಟದ ಕೌಂಟ್ರ್ ಕಡೆ ಬಂದ್ವಿ. ವೆರೈಟಿ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಇತ್ತು.
ಇಲ್ಲಿ ಬ್ಯಾಂಡ್ ಹಾಕಿರ್ತಾರಲ್ವ ಕೈಗೆ, ಹಾಗಾಗಿ ಆ ಬ್ಯಾಂಡ್ ನಂಬರ್ಸ್ನೆಲ್ಲ ಬರ್ಕೊಂಡ್ಬಿಟ್ಟು ನಮಗೆ ಊಟ ಕೊಡ್ತಾ ಹೋಗ್ತಾರೆ. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಊಟದ ಟೇಸ್ಟು ಎಲ್ಲನೂ. ನೀವು ಒಮ್ಮೆ ಭೇಟಿ ಕೊಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸಿದ ಮೇಲೆ ನಮಗೆ ಮಜ್ಜಿಗೆ ಮತ್ತು ತಾಂಬೂಲ ಮತ್ತು ಬಾಳೆಹಣ್ಣು ಕೊಡ್ತಾಯಿದ್ರು. ನೋಡಿ ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ. ಬೆಳಿಗ್ಗೆ ಅಷ್ಟೊಂದು ಜನ ಕಾಣಿಸ್ಲಾ ಇಲ್ಲ, ಈಗಂದು ತುಂಬಾ ಜನ ಬಂದುಬಿಟ್ಟಿದ್ದಾರೆ. ಈ ಕಡೆ ಎಲೆ ಅಡಿಕೆ ತಾಂಬೂಲ ಕೊಡ್ತಾ ಇದ್ದಾರೆ ನೋಡಿ. ಬಾಳೆಹಣ್ಣು ತಾಂಬೂಲ ಒಂದು ಕಡೆ, ಮಜ್ಜಿಗೆ ಒಂದು ಕಡೆ ಇಟ್ಟಿದ್ದಾರೆ. ಮನೆಗಳು ಅಷ್ಟೇ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಫೋಟೋ ಪಿಕ್ಸ್ ತಗೊಳ್ಳೋಕ್ಕೆಲ್ಲ ಮಾಡಿದ್ದಾರೆ ಮನೆಗಳನ್ನ, ಹಳೆ ಕಾಲದ ಮನೆಗಳು ಯಾವ ರೀತಿ ಇದ್ವು ಅಂತ. ಈ ಕಡೆ ಮತ್ತು ಡ್ರೆಸ್ಸಸ್, ಫ್ಯಾನ್ಸಿ ಡ್ರೆಸ್ ಹಾಕ್ಕೊಳ್ಳೋದು, ವೆರೈಟಿ ಡ್ರೆಸ್ಸಸ್ ಎಲ್ಲ ಇದೆ ಇಲ್ಲಿ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ.
ಇದೆಲ್ಲ ಮುಗಿಯೋ ಅಷ್ಟರಲ್ಲಿ 4:15 ಆಯಿತು. ಈಗ ಸ್ನ್ಯಾಕ್ಸ್ ಟೈಮು. ಈಗ ಸ್ನ್ಯಾಕ್ಸ್ಗೆ ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ಗಿರ್ಮಿಟ್ಟು ಮತ್ತು ಮಿರ್ಚಿ ಕೊಡ್ತಾರೆ. ಹಾಗಾಗಿ ಇವಾಗ ಕ್ಯೂ ನಿಂತಾ ಇದ್ದೀವಿ. ಇಲ್ಲಿ ನಮಗೆ ಟಿಕೆಟ್ ತೊಗೊಂಡ್ಮೇಲೆ ಬ್ಯಾಂಡ್ ಹಾಕಿರ್ತಾರಲ್ವ, ಅದನ್ನು ಈಗ ಕಟ್ ಮಾಡ್ತಾರೆ. ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಹೋಗಿರೋ ಪ್ಲೇಸಸ್ ಎಲ್ಲ ನಾನು ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನೂ ಹಲವಾರು ವಿಡಿಯೋಗಳನ್ನು ನೀವು ಚೆಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಮತ್ತು ಮೇಲ್ಗಡೆ ಇರೋ ಐ ಕಾರ್ಡನ್ನು ಚೆಕ್ ಮಾಡಿ ನೋಡಿ. ಜಟ್ಕಾ ಬಂಡಿ ಪ್ರಯಾಣ ಹೋಗ್ತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ. ಸ್ನ್ಯಾಕ್ಸ್ ಎಲ್ಲ ಮುಗಿಸಿ ಕಾಫಿ ಕುಡಿದಾದ್ಮೇಲೆ ಈ ರೀತಿ ಹುಡಿ ತುಂಬಿ ಕಳಿಸ್ತಾರೆ ಹೋಗಬೇಕಾದ್ರೆ. ತುಂಬ ಚೆನ್ನಾಗಿತ್ತು. ನಾವಂತೂ ಇವತ್ತು ಮಸ್ತ್ ಮಜಾ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.